ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಥರ್ಡ್ ಸೆಮ್ಮಲ್ಲಿದ್ದೀರಾ, ಸೆಕೆಂಡ್ ಇಯರ್ BSc ಥರ್ಡ್ ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಒಟ್ಟು 4 ಯೂನಿಟ್ ಬರುತ್ತೆ. 4ನೇ ಯೂನಿಟಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ ಆಲ್ಕೋಹಾಲ್ಸ್ ಅಂತ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 2ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾನು ನಾಮಾಕ್ಲೇಚರ್ ಆಫ್ ಡೈಹೈಡ್ರಿಕ್ ಆ್ಯಂಡ್ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಅದರದ್ದು ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಿಲೆಬಸ್ ಪ್ರಕಾರ ಇಂಟ್ರೊಡಕ್ಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಆಲ್ಕೋಹಾಲ್ಸ್ ಇದೆ, ನಾಮಾಕ್ಲೇಚರ್ ಆಫ್ ಡೈ ಆ್ಯಂಡ್ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಇದೆ, ಅದೇ ಥರ ಪ್ರಿಪ್ರೇಷನ್ ಆಫ್ ಗ್ಲೈಕಾಲ್ ಆ್ಯಂಡ್ ರಿಯಾಕ್ಷನ್ಸ್ ಆಫ್ ಗ್ಲೈಕಾಲ್ ಇದೆ, ಪ್ರಿಪ್ರೇಷನ್ ಆಫ್ ಗ್ಲಿಸರಾಲ್ ವಿಚ್ ಇಸ್ ಅ ಟ್ರೈಹೈಡ್ರಿಕ್ ಆಲ್ಕೋಹಾಲ್ ಆ್ಯಂಡ್ ದೇರ್ ರಿಯಾಕ್ಷನ್ಸ್ ಇದೆ. ಕೊನೆಗೆ ಡಿಸ್ಟಿಂಕ್ಷನ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ ಬೈ ಲೂಕಸ್ ರಿಯೇಜೆಂಟ್ ಇದೆ. ಸೊ ಇಷ್ಟು ನಿಮ್ಮ ಸಿಲೆಬಸ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಸೊ ಆ ಸೀರೀಸಲ್ಲಿ ನಾನಿವತ್ತು ನಾಮಾಕ್ಲೇಚರ್ ಆಫ್ ಡೈಹೈಡ್ರಿಕ್ ಆ್ಯಂಡ್ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂದರೆ ದ ಆಲ್ಕೋಹಾಲ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ 2 OH ಗ್ರೂಪ್ಸ್. 2 OH ಗ್ರೂಪ್ ಏನಾದರೂ ಇತ್ತು ನಿಮ್ಮ ಕಾಂಪೌಂಡಲ್ಲಿ, ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಅಂತಂದರೆ ಅಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. IUPAC ನಾಮಾಕ್ಲೇಚರಲ್ಲಿ ಆದರೆ ನೀವು ಸಫೆಕ್ಸ್ ಆಲ್ಕೋಹಾಲ್ಸ್ ಇದ್ದರೆ ಏನು ಮಾಡ್ತೀವಿ, OLನ ಹಾಕ್ತೀವಿ. OL 2 ಸಲ ರಿಪೀಟ್ ಆಗ್ತಾ ಇದೆ, ಹಾಗಾಗಿ ಇದನ್ನು ಡಯಾಲ್ಸ್ ಅಂತ ಕರೀತಾರೆ. ಅಥವಾ ಕಾಮನ್ ನೇಮಲ್ಲಿ ಹೇಳೋದಾದರೆ ಅದನ್ನು ಗ್ಲೈಕಾಲ್ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಸೊ ಇದಕ್ಕೆ ನಾಮಾಕ್ಲೇಚರ್ ಮಾಡೋದಾದರೆ 2 OH ಗ್ರೂಪ್ ಇರುವಂಥ ಕಾಂಪೌಂಡ್ ಇದು. ಹಾಗಾಗಿ ಪೇರೆಂಟ್ ಹೈಡ್ರೋಕಾರ್ಬನನ್ನು ಚೂಸ್ ಮಾಡಬೇಕಾದ್ರೆ ಲಾಂಗೆಸ್ಟ್ ಚೈನ್ ಯಾವುದಿದೆಯಲ್ಲ ಆ ಚೈನ್ಗೆ OH ಗ್ರೂಪ್ಗೆ ಮ್ಯಾಕ್ಸಿಮಮ್ ನಂಬರ್ ಬರಬೇಕು, ಅಥವಾ OH ಗ್ರೂಪ್ ಇರುವಂಥ ಕಾರ್ಬನ್ ಆಟಮು ಇರಬೇಕು. ಆ ರೀತಿಯಾಗಿ ಪೇರೆಂಟ್ ಹೈಡ್ರೋಕಾರ್ಬನನ್ನು ಚೂಸ್ ಮಾಡಬೇಕಾಗತ್ತೆ. ಸಫೆಕ್ಸ್ ಏನು ಯೂಸ್ ಮಾಡಬೇಕಾಗತ್ತೆ, ಡಯಾಲ್. ನಿಮ್ಗೆ ಗೊತ್ತಿದೆ IUPAC ನಾಮಾಕ್ಲೇಚರಲ್ಲಿ ನಮಗೆ ಮಧ್ಯದಲ್ಲಿ ರೂಟ್ ವರ್ಡ್ ಬರುತ್ತೆ. ಆ ರೂಟ್ ವರ್ಡ್ ಆದಮೇಲೆ ಸಫೆಕ್ಸ್ ಬರುತ್ತೆ ವಿಚ್ ಇಸ್ ಅ ಫಂಕ್ಷನಲ್ ಗ್ರೂಪ್. ರೂಟ್ ವರ್ಡ್ಗಿನ ಮುಂಚೆ ಬರೋವಂಥದಕ್ಕೆ ನಾವು ಪ್ರಿಫೆಕ್ಸ್ ಅಂತ ಕರಿತೀವಿ. ಸೊ ನಿಮಗೆ ರೂಟ್ ವರ್ಡ್ ಬರಿಬೇಕಾದ್ರೆ ಲಾಂಗೆಸ್ಟ್ ಕಾರ್ಬನ್ ಚೈನ್ ಇರುವಂಥದ್ದು ಪೇರೆಂಟ್ ಚೈನ್ ಯಾವುದಿದೆ ಅದನ್ನು ನೀವು ಚೂಸ್ ಮಾಡ್ಕೋಬೇಕು. ಆ ಪೇರೆಂಟ್ ಚೈನಲ್ಲಿ 2 OH ಗ್ರೂಪ್ ಇರೋ ಥರ ನೀವು ಇರುವಂಥದ್ದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರಬೇಕು. ಆ ರೀತಿಯಾಗಿ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಆ ರೂಟ್ ವರ್ಡ್ಗೆ ಸಫೆಕ್ಸ್ನ ಆ್ಯಡ್ ಮಾಡಬೇಕು. ಸಫೆಕ್ಸ್ ಏನಾಗುತ್ತೆ, ಡಯಾಲ್ ಆಗುತ್ತೆ. ಪ್ರಿಫೆಕ್ಸ್ ಏನು ಅಂದರೆ ಬಿಫೋರ್ ದಿ ರೂಟ್ ವರ್ಡ್ನ ಆ್ಯಡ್ ಮಾಡೋವಂಥದ್ದು. ಅದಕ್ಕೆ IUPAC ರೂಲ್ಸ್ ಪ್ರಕಾರ ಹಾಕ್ಕೊಳ್ತೀರಿ. ನಂಬರಿಂಗ್ ಕೊಡಬೇಕಾದ್ರೆ ಹೆಂಗೆ ಕೊಡಬೇಕು ಅಂದರೆ 2 OH ಗ್ರೂಪ್ ಏನಿದೆಯಲ್ಲ ಅದಕ್ಕೆ ಲೀಸ್ಟ್ ನಂಬರ್ ಬರಬೇಕು, ಲೀಸ್ಟ್ ಲೋಕೆಂಡ್ ನಂಬರ್ ಬರಬೇಕು. ಆ ರೀತಿಯಾಗಿ ನಾವು ನಂಬರ್ಗಳನ್ನ ಕೊಡಬೇಕಾಗತ್ತೆ. ಎಕ್ಸಾಂಪಲ್ ನೋಡೋದಾದರೆ, ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಮೊದಲನೇ ತೊಗೊಳ್ಳೋದಾದರೆ ಕಾಮನ್ ನೇಮ್ ಆದರೆ ಗ್ಲೈಕಾಲ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. CH2OH ಇದೆಯಲ್ಲ ಅದು ಇಥಿಲೀನ್ ಗ್ಲೈಕಾಲ್ ಆಯಿತು. ಹೇಳ್ಬೇಕಾದ್ರೆ ಅದನ್ನು ಈಥೀನ್ 1,2 ಡಯಾಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ರೂಟ್ ವರ್ಡ್ ಏನಾಯಿತು, 2 ಕಾರ್ಬನ್ ಆಟಮ್ ಇದೆ, ಅದಕ್ಕೆ ಈಥೇನ್ ಅಂತ ಹೇಳ್ತೀವಿ. ಆದರೆ ಅದಕ್ಕೇನಾಗ್ತಿದೆ, ಡಯಾಲ್ ಅಟ್ಯಾಚ್ ಆಗ್ತಿದೆ. ಯಾವ ಪೊಸಿಷನ್ಗೆ, 1,2 ಅಥವಾ ಈಥೇನ್ ಡಯಾಲ್ ಅಂತಲೂ ಹೇಳ್ಬೋದು, ಅಥವಾ 1,2 ಈಥೇನ್ ಡಯಾಲ್ ಅಂತಲೂ ಕರಿಬೋದು, ಅಥವಾ 1,2 ಮೆನ್ಷನ್ ಮಾಡ್ದಲೇ ಇದ್ದರು ಇರೋದೇ 2 ಕಾರ್ಬನ್ ಆಟಮು, 2 OH ಗ್ರೂಪ್ ಇದೆ. ಹಾಗಾಗಿ ಇಟ್ ಹ್ಯಾಸ್ ಟು ಅಟ್ಯಾಚ್ ಟು 2 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, 1,2 ಡಯಾಲ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ CH3CHOH CH2OH ಇದೆ. ಒಟ್ಟು 3 ಕಾರ್ಬನ್ ಆಟಮ್ ಇದೆ, ಅದಕ್ಕೆ ಪ್ರೊಪಲೀನ್ ಗ್ಲೈಕಾಲ್ ಅಂತ ಹೇಳ್ತೀವಿ ಕಾಮನ್ ನೇಮಲ್ಲಿ. IUPAC ನಂಬರ್ ತೊಗೊಳ್ಳೋದಾದರೆ ಪ್ರೋಪೇನ್ 1,2 ಡಯಾಲ್ ಅಂತ ಹೇಳ್ತೀವಿ. ಅದೇ ಥರ ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದರೆ ರೇ ಡಯಾಗ್ರಾಮ್ ಅಂತ ಹೇಳ್ತೀವಿ. ಎಲ್ಲ ಕಡೆ ಕಾರ್ಬನ್ ಬರೆಯೋದ್ರ ಬದಲು ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ಗಳಲ್ಲೂ ಮೆನ್ಷನ್ ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಈ ಥರ ಕೇಳ್ತಾರೆ. ಸೊ ಇಲ್ಲಿ ನೋಡ್ಕೋಬೇಕಾಗತ್ತೆ, 2 OH ಗ್ರೂಪು ಟರ್ಮಿನಲ್ ಅಲ್ಲಿದೆ, ಮಧ್ಯದಲ್ಲಿ ಏನಿದೆಯಲ್ಲ 3 ಕಾರ್ಬನ್ ಆಟಮ್ ಇದೆ. ಅಂದರೆ ಎಡ್ಜ್ ಏನು ಬರುತ್ತಲ್ಲ, ಇಲ್ಲಿ ಎಡ್ಜ್ ಅಂತ ಏನಿರುತ್ತಲ್ಲ, ಈ ಎಡ್ಜಲ್ಲಿ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, CH2. 1 CH2 ಗ್ರೂಪ್, ಇನ್ನೊಂದು CH2 ಗ್ರೂಪ್, ಇನ್ನೊಂದು CH2 ಗ್ರೂಪ್, ಒಟ್ಟು 3 CH2 ಗ್ರೂಪ್ ಅಟ್ಯಾಚ್ ಆಗಿದೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಪ್ರೋಪೇನ್ 1,3 ಡಯಾಲ್. ಕಾರ್ಬನ್ ನಂಬರ್ 1 ಆ್ಯಂಡ್ ಕಾರ್ಬನ್ ನಂಬರ್ 3ನಲ್ಲಿ ನಿಮಗೆ ಡಯಾಲ್ ಇದೆ, ಹಾಗಾಗಿ 1,3 ಡಯಾಲ್ ಅಂತ ಹೇಳ್ತೀವಿ. ಅದೇ ಥರ ಇದನ್ನು ತೊಗೊಂಡ್ರೆ
ಇದಕ್ಕೂ ಅಷ್ಟೇ, ಇದಕ್ಕೆ 3 ಆದಮೇಲೆ ನನಗೆ ಹೇಳಕ್ಕೆ ಬರಲ್ಲ. ಇಫ್ ದೇ ಆರ್ ವೆರಿ ಈ ಥರ ಇತ್ತು ಅಂತಂದರೆ, ಪಕ್ಕ ಇತ್ತು ಅಂದರೆ ಮಾತ್ರ ಗ್ಲೈಕಾಲ್ ಅಂತ ಕರಿತೀವಿ. ದೂರ ಇತ್ತು ಅಂದರೆ ಅದಕ್ಕೆ ಕಾಮನ್ ನೇಮ್ ಇಲ್ಲ, ಐಯುಪ್ಯಾಕ್ ನಾಮನ್ಕ್ಲೇಚರ್ಗೆ ಹೋಗಬೇಕು. ಪ್ರೋಪೇನ್ ಡಯಾಲ್ ಅಂತಲೇ ಕನ್ಸಿಡರ್ ಮಾಡಬೇಕು, ಅಥವಾ 1,3 ಇದನ್ನು ಪ್ರೋಪೇನ್ 1,3 ಡಯಾಲ್ ಅನ್ನೋದ್ರ ಬದಲು 1,3 ಪ್ರೋಪೇನ್ ಡಯಾಲ್ ಅಂತಲೂ ನಾವು ನೇಮ್ ಮಾಡ್ಬೋದಾಗತ್ತೆ. ಅದೇ ಥರ ಇದನ್ನು ತೊಗೊಂಡ್ರೆ ನಾನು ಹೇಳ್ದಂಗೆ ಒಟ್ಟು ಇದಕ್ಕೆ ರೇ ಡಯಾಗ್ರಾಮಲ್ಲಿದೆ 2 ಟರ್ಮಿನಲ್ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದೆ. ನೋಡಿ, ಇಲ್ಲೊಂದು ಕಾರ್ಬನ್ ಆಟಮ್ ಇದೆ, 1 2 3, ಇಲ್ಲಿಂದ ಲೆಕ್ಕ ತಗೊಳ್ಳೋದಾದರೆ ಇಲ್ಲಿ 1 2 3 4 5 ಇದೆ. 4 ಕಾರ್ಬನ್ ಆಟಮ್ ಇದೆ. 1 2 3 4 ಕಾರ್ಬನ್ ಆಟಮ್ ಇದೆ. ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ, ಬ್ಯೂಟೇನ್ 1,4 ಡಯಾಲ್ ಅಂತ ಕರಿತೀವಿ. ಅದೇ ಥರ ಇದಕ್ಕೆ ನಾವು ಕನ್ಸಿಡರ್ ಮಾಡೋದಾದರೆ 1,4 ಪೆಂಟಾ ಡಯಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿ ನಾಮನ್ಕ್ಲೇಚರ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ನೇಮ್ ಅಕಾರ್ಡಿಂಗ್ ಟು ಐಯುಪ್ಯಾಕ್ ನಾಮನ್ಕ್ಲೇಚರ್ ಹೆಂಗೆ ಡಯಾಲ್ ಅನ್ನೋ ಸಫೆಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಥರ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ಗೆ ಬಂದರೆ 3 OH ಗ್ರೂಪ್ ಇದ್ದರೆ ಅಂಥದಕ್ಕೆ ನಾವು ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ, ಅಥವಾ ಟ್ರಯಾಲ್ಸ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ಲಾಂಗೆಸ್ಟ್ ರೂಲ್ ಸೇಮೇ ಇರುತ್ತೆ. ಸಫೆಕ್ಸ್ ಏನು ಮಾಡ್ತೀವಿ, ಟ್ರಯಾಲ್ಸ್ ಯೂಸ್ ಮಾಡ್ತೀವಿ, ಮಿಕ್ಕಿದೆಲ್ಲನೂ ಸೇಮ್ ಇರುತ್ತೆ. ಆ ರೀತಿಯಾಗಿ ಹೇಳ್ತೀವಿ. ಕಾಮನ್ ನೇಮ್ ಕನ್ಸಿಡರ್ ಮಾಡೋದಾದರೆ ಗ್ಲಿಸರಾಲ್ ಅಂತ ಹೇಳ್ತಾರೆ, ಪ್ರೋಪೇನ್ 1 2 3 ಟ್ರಯಾಲ್ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿದ್ದೀವಲ್ಲ ಟ್ರೈಮೀಥೈಲ್ ಮಿಥನಾಲ್ ಪ್ರೋಪೇನ್ ಅಂತ ಹೇಳ್ತಾರೆ. ಸೊ ಇದನ್ನು ಐಯುಪ್ಯಾಕ್ ನಾಮನ್ಕ್ಲೇಚರ್ ತೊಗೊಂಡ್ರೆ 2 ಈಥೈಲ್ 2 ಈಥೈಲ್ ಗ್ರೂಪ್ ಇದೆ. 2 ಈಥೈಲ್ ಬಿಕಾಸ್ ನಾನು ಯಾವ್ದಾದ್ರು ಕನ್ಸಿಡರ್ ಮಾಡ್ಬೇಕಾದ್ರೆ ನನಗೆ ಪ್ರೋಪೇನ್ ಇದನ್ನೇ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಅಥವಾ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ, ಎರಡೂ ಸೇಮ್ ಇದೆ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ನಾನು ಇದನ್ನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನಿಮಗೆ ಲಾಂಗೆಸ್ಟ್ ಚೈನ್ ಅಂತ 1 2 3. ಸೊ ಇದಕ್ಕೇನಾಗ್ತಿದೆ, CH2OH ಅಟ್ಯಾಚ್ ಆಗ್ತಾ ಇದೆ. ಸೊ ಇದಕ್ಕೇನು ಅಟ್ಯಾಚ್ ಆಗ್ತಾ ಇದೆ, ಈಥೈಲ್ ಗ್ರೂಪ್. ಸೊ 2 ಈಥೈಲ್ 2 ಹೈಡ್ರಾಕ್ಸಿ ಮೀಥೈಲ್. ಸೊ ನಾನು ಇದನ್ನು ಲಾಂಗೆಸ್ಟ್ ಚೈನ್ ಅಂತ ತೊಗೊಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಇದನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಲಾಂಗೆಸ್ಟ್ ಚೈನ್ ಅಂತಂದರೆ, ಬಿಕಾಸ್ 2 OH ಗ್ರೂಪ್ ಇರುವಂಥದ್ದು ನಾನು ತೊಗೋಬೇಕಾಗತ್ತೆ. ಸೊ 2 OH ಗ್ರೂಪ್ ಇರುವಂಥದ್ದು ಇದು ನನಗೆ ಪೇರೆಂಟ್ ಚೈನ್ ಅಂತ ತೊಗೊಳ್ತೀನಿ. ಇದಕ್ಕೇನು ಅಟ್ಯಾಚ್ ಆಗಿದೆ, ಒಂದು ಕಡೆಗೆ ಈಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, CH2 CH3 2 ಈಥೈಲ್. ಎಗೇನ್ ಸೆಕೆಂಡ್ ಒನ್ಗೆ 2 ಹೈಡ್ರಾಕ್ಸಿ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಇದಕ್ಕೆ ನಾನು ಏನಂತ ಕರಿತೀನಿ, 1,3 ಪ್ರೋಪಾ ಡಯಾಲ್ ಅಂತ ಕರಿತೀನಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಏನಾಗ್ತಾ ಇದೆ, ಇಲ್ಲಿ 3 OH ಗ್ರೂಪ್ ಇದೆ. ಆದರೆ 3 OH ಗ್ರೂಪ್ನ ನಾನಿಲ್ಲಿ ಐಯುಪ್ಯಾಕ್ ನಾಮನ್ಕ್ಲೇಚರಾಗಿ ಹೇಳಕ್ಕೆ ತಗೊಳ್ತಾ ಇಲ್ಲ, ಟ್ರಯಾಲ್ ಅಂತ ನಾನು ಕನ್ಸಿಡರ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಏನು ಅಂದರೆ ಆಲ್ ದಿ 3 ದೇ ಆರ್ ನಾಟ್ ಇನ್ 1 ಪೇರೆಂಟ್ ಚೈನ್. ಒಂದನ್ನ ನಾನು ಸಬ್ಸ್ಟಿಟ್ಯೂಯೆಂಟ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ 1 2 3 ಬ್ಯೂಟೇನ್ ಟ್ರೈ ಆಲ್ ಅಂತ ಕರಿತೀವಿ. ಇಲ್ಲಿ 3 ಇದೆ. ಸೊ ಎಲ್ಲೆಲ್ಲಿದೆ, 1 2 3 ಅಟ್ಯಾಚ್ ಆಗಿದೆ, 1 2 3 ಅಂತ ನಾವು ಅಲ್ಲಿ ಬರಿತೀವಿ. 4 ಕಾರ್ಬನ್ ಆಟಮ್ ಇದೆ. ಈ ರೀತಿಯಾಗಿ ನಾವು ನಾಮನ್ಕ್ಲೇಚರ್ನ ಮಾಡ್ತೀವಿ ಡೈಹೈಡ್ರಿಕ್ ಮತ್ತು ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.